ರಾಮ ಮಂದಿರವು ಅಯೋಧ್ಯೆಯಲ್ಲಿ ರಾಮಾಯಣದ ಮಹಾಕಾವ್ಯದ ನಾಯಕನಾದ ಶ್ರೀರಾಮನ ಜನ್ಮಸ್ಥಳವೆಂದು ನಂಬಲಾಗಿರುವ ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯವು ಶತಮಾನಗಳಿಂದಲೂ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ರಾಮ ಮಂದಿರದ ನಿರ್ಮಾಣವು ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದೆ. ರಾಮ ಮಂದಿರದ ನಿರ್ಮಾಣವು ಕೆಲವು ವಿಶೇಷ ಲಕ್ಷಣಗಳನ್ನು ಒಳಗೊಂಡಿದೆ. ದೇವಾಲಯದ ಪ್ರದೇಶವು 2.7 ಎಕರೆ ಭೂಮಿಯನ್ನು ಒಳಗೊಂಡಿದೆ. ಇದು ಯಾವುದೇ ಸಮಯದಲ್ಲಿ ಸುಮಾರು 10 ಲಕ್ಷ ಭಕ್ತರನ್ನು ಸೇರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದೇವಾಲಯದ ನಿರ್ಮಾಣದಲ್ಲಿ ಉಕ್ಕು, ಸಿಮೆಂಟ್, ಇಟ್ಟಿಗೆಯನ್ನು ಬಳಸಲಾಗಿಲ್ಲ. ಕಲ್ಲುಗಳಿಗೆ ಇಂಟರ್ಲಾಕ್ ತಂತ್ರವನ್ನು ಬಳಸಲಾಗಿದೆ. ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ, ಅಗಲ 250 ಅಡಿ ಮತ್ತು ಎತ್ತರ 161 ಅಡಿ ಅಳತೆಯಲ್ಲಿ ಮಂದಿರ ನಿರ್ಮಾಣವಾಗುತ್ತಿದೆ. 3 ಮಹಡಿಗಳ ಮಂದಿರ, ಪ್ರತಿ ಮಹಡಿಯ ಎತ್ತರ 20 ಅಡಿ, ಒಟ್ಟು 392 ಸ್ತಂಭಗಳು ಮತ್ತು 42 ಬಾಗಿಲುಗಳು. ನೆಲಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮನ ದರ್ಬಾರ್ ಇರಲಿದೆ. ಒಟ್ಟು 5 ಮಂಟಪಗಳು: ನೃತ್ಯ ಮಂಟಪ, ರಂಗಮಂಟಪ, ಸಭಾಮಂಟಪ, ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ. ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿದೇವತೆಗಳ ಮತ್ತು ದೇವಾಂಗನೆಯರ ಮೂರ್ತಿಗಳಿರುತ್ತವೆ. 16.5 ಅಡಿ ಎತ್ತರವನ್ನು 32 ಮೆಟ್ಟಿಲುಗಳಲ್ಲಿ ಕ್ರಮಿಸಿ ಸಿಂಹದ್ವಾರ ಮುಖಾಂತರ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ಪಡೆಯಬೇಕು. ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಿಲು ಮತ್ತು ಲಿಫ್ಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಯತಾಕಾರವಾಗಿ ಮಂದಿರದ ಸುತ್ತಲೂ ಪರಿಕ್ರಮ ಉದ್ದ 732 ಮೀಟರ್, ಅಗಲ 4.2 ಮೀಟರ್. ಮಂದಿರದ 4 ಮೂಲೆಗಳಲ್ಲಿ 4 ಮಂದಿರಗಳು: ಭಗವಾನ್ ಸೂರ್ಯನ ಮಂದಿರ, ಗಣಪತಿ ಮಂದಿರ, ಭಗವತಿ ದೇವಿ ಮಂದಿರ. ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರಗಳು ಇರಲಿವೆ. ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕೊಳ ಹಾಗೇ ಇರಲಿದೆ. ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಪ್ರಸ್ತಾವಿತ ಅನ್ಯ ಮಂದಿರಗಳು ಮಹರ್ಷಿ ವಾಲ್ಮೀಕಿ, ವಿಶ್ವಾಮಿತ್ರ, ಅಗಸ್ತ್ಯ, ನಿಷಾದರಾಜಗುಹ, ಮಾತಾ ಶಬರಿ ಮತ್ತು ದೇವಿ ಅಹಲ್ಯೆಯ ಮಂದಿರಗಳು ಸಹ ಇರಲಿವೆ. ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಧ್ಯಾನಸ್ಥನಾದ ಶಿವಮಂದಿರ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯು ರಾಜನ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತದೆ. ದೇವಾಲಯದ ಗರ್ಭಗುಡಿಯು ಅಷ್ಟಕೋನಾಕೃತಿಯಾಗಿದ್ದರೆ ರಚನೆಯ ಪರಿಧಿಯು ವೃತ್ತಾಕಾರದಲ್ಲಿರುತ್ತದೆ. ದೇವಾಲಯವು ಸರಯೂ ನದಿಯ ಬಳಿಯಲ್ಲಿದೆ. ಈ ನದಿಯು ರಾಮಾಯಣದ ಪ್ರಮುಖ ಪಾತ್ರವನ್ನು ವಹಿಸಿದೆ. ರಾಮನು ವನವಾಸದಿಂದ ಹಿಂದಿರುಗಿದಾಗ ಈ ನದಿಯ ತೀರದಲ್ಲಿ ಅವನಿಗೆ ಸ್ವಾಗತ ನೀಡಲಾಗಿತ್ತು. ಈ ದೇವಾಲಯ ನಿರ್ಮಾಣದಲ್ಲಿ ಪ್ರಸಿದ್ಧ ಶಿಲ್ಪಿ ಮತ್ತು ಕಲಾವಿದರು ಅರುಣ್ ಯೋಗಿರಾಜ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ರಾಮಲಲ್ಲ ವಿಗ್ರಹವನ್ನು ಕೆತ್ತಿದ್ದಾರೆ. ರಾಮ ಮಂದಿರವು ಕೇವಲ ದೇವಾಲಯವಲ್ಲ, ಇದು ಭಾರತದ ಸಂಸ್ಕೃತಿ, ಪರಂಪರೆ ಮತ್ತು ನಂಬಿಕೆಗಳ ಸಂಕೇತವಾಗಿದೆ. ಈ ದೇವಾಲಯವು ಭಾರತದ ಜನರನ್ನು ಒಂದುಗೂಡಿಸುವ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ದೇವಾಲಯವು ರಾಮಾಯಣದ ಕಥೆಯನ್ನು ಜೀವಂತವಾಗಿ ಮಾಡುತ್ತದೆ. ರಾಮಾಯಣವು ಭಾರತದ ಅನೇಕ ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ಇದು ಭಾರತದ ಭಾಷೆಗಳ ಸಮೃದ್ಧಿ ಮತ್ತು ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ರಾಮಾಯಣವು ಮಾನವತೆಯ ಮೌಲ್ಯಗಳನ್ನು ಬೋಧಿಸುತ್ತದೆ. ಇದು ಸತ್ಯ, ಧರ್ಮ, ಕರ್ತವ್ಯ, ಪ್ರೇಮ, ತ್ಯಾಗ, ಸಹಿಷ್ಣುತೆ, ಕ್ಷಮೆ, ಶೌರ್ಯ ಮತ್ತು ಅನ್ಯ ಗುಣಗಳನ್ನು ಉದಾಹರಿಸುತ್ತದೆ. ರಾಮ ಮಂದಿರವು ಈ ಗುಣಗಳನ್ನು ಜನರಿಗೆ ನೆನಪಿಸುತ್ತದೆ. ರಾಮ ಮಂದಿರವು ಭಾರತದ ಭವಿಷ್ಯದ ನಿರ್ಮಾಣಕ್ಕೆ ಒಂದು ಪ್ರೇರಣೆ ಮತ್ತು ಆಧಾರವಾಗಿದೆ ಎಂದರೆ ತಪ್ಪಾಗಲಾರದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.